ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಒಂದು 3-4 ದಿನದಿಂದ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ, ವ್ಲಾಗ್ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಸೊ ಇವತ್ತು ಸ್ವಲ್ಪ ಬ್ಯುಸಿ ಇದ್ವಿ. ಇವತ್ತಿಂದ ಇವಾಗ ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಎಲ್ಲಿಗೆ ರೆಡಿ ಆಗಿದ್ದೀನಿ ಅಂತ ಹೇಳಿದ್ರೆ, ಇವಾಗ ಟೈಮ್ ಬಂದು ಒಂದು 5:30-6 ಗಂಟೆ ಹತ್ತಿರ ಆಗಿದೆ. ಸ್ವಲ್ಪ ಹೊರಗಡೆ ಹೋಗೋದಿತ್ತು. ನಾನು ಒಂದು 4-5 ದಿನದ ಹಿಂದೆ ವ್ಲಾಗ್ ಹಾಕಿದ್ದೆ, ಸೀರೆ ತೊಗೊಂಡೆ ಅಂತ. ಅದೇ ಹೇಳಿದ್ನಲ್ಲ, ಆಷಾಢಕ್ಕೆ ಅಳಿಯ ಮಕ್ಕಳಿಗೆ ಸೀರೆ ಕೊಡಿಸ್ತಾರೆ ನಮ್ಮ ಮನೆಯಲ್ಲಿ ಅಂತ. ಸೊ ಕೊಡಿಸಿದ್ರಲ್ಲ, ಅದನ್ನು ನಾನು ಮೋತಿ ಫ್ಯಾಷನ್ಗೆ ಕೊಡೋಕ್ಕೆ ಹೋಗ್ತಾಯಿದ್ದೀನಿ. ಆ್ಯಕ್ಚುಲಿ ಸುಮಾರು ತೊಗೊಂಡಾಗಲೇ ಹೋಗಿ ಕೊಡಬೇಕು ಅಂದ್ಕೊಂಡಿದ್ದೆ, ಬಟ್ ಟೈಮ್ ಆಗಿರಲಿಲ್ಲ. ಇವಾಗ ಹೋಗಿ ಸುಮಾರು ದಿನ ಆಗಿತ್ತು. ನೀವು ನೋಡ್ತಾ ಇದ್ರಿ, ಮದುವೆ ಟೈಮಲ್ಲೆಲ್ಲ ಎಲ್ಲ ಬ್ಲೌಸೂ ಅಲ್ಲೇ ಸ್ಟಿಚ್ ಮಾಡಿಸಿದ್ದು. ಹಾಗೆ ಆ ಸೀರೆಗೂ ಸ್ವಲ್ಪ ಏನಾದರೂ ಒಂಚೂರು ಲೈಟಾಗಿ ಡಿಸೈನ್ ಏನಾದರೂ ಇಡಿಸಿ ಸ್ಟಿಚ್ ಮಾಡಿಸೋಣ ಅಂದ್ಕೊಂಡು ಇವಾಗ ಹೋಗ್ತಾಯಿದ್ದೀನಿ. ಆ್ಯಂಡ್ ಎಷ್ಟೊಂದು ಜನ ಎಷ್ಟು ಪ್ರೈಸ್ ಆಯಿತು ಮದುವೆ ಸೀರೆಗಳು, ಮದುವೆ ಬ್ಲೌಸು ಎಷ್ಟು ಪ್ರೈಸ್ ಆಯಿತು, ಚೆನ್ನಾಗಿ ಮಾಡಿದ್ದಾರೆ. ಧಾರೆ ಸೀರೆ ಅಂತೂ ಅವ್ರ ಹತ್ರನೇ ತುಂಬ ಅದೇ ಥರ ಡಿಸೈನ್ಸ್ ಬಂದಿದೆಯಂತೆ. ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ರು ಬ್ಲೌಸ್ನೆಲ್ಲ. ಸೊ 2 ಬ್ಲೌಸ್ ಇದೆ, ಒಂದು ಸಿಂಪಲ್ ಮತ್ತು ಒಂದು ವರ್ಕ್ ಏನಾದರೂ ಇಡ್ಸೋಣ ಅಂತ ಹೋಗ್ತಾಯಿದ್ದೀನಿ. ಇವಾಗ ಶಿವವ್ರು ಬಂದು ನನ್ನ ಪಿಕ್ ಮಾಡ್ಕೊಂಡು ಹೋಗ್ತಾರೆ. ಅವರು ಇವಾಗ ಡ್ಯೂಟಿಯಿಂದ ಬಂದಿರ್ಬೋದು ಅನಿಸುತ್ತೆ, ನಾನು ಕಾಲ್ ಮಾಡೋಕ್ಕೆ ಹೋಗಿಲ್ಲ. ಬರ್ತೀನಿ ಅಂತ ಹೇಳಿದರು ಆವಾಗಲೇ. ಸೊ ಹೋಗ್ತಾ ಇದ್ದೀನಿ. ಆ್ಯಂಡ್ ನಿಮಗೂ ಯಾರಾದರೂ ನನ್ನ ಮದುವೆ ಬ್ಲೌಸಸ್ಸು ಸುಮಾರು ಜನ ನೋಡಿದ್ದೀರಾ, ವೀಡಿಯೋಸ್ ವ್ಲಾಗ್ಸಲ್ಲೆಲ್ಲ ನೋಡ್ತಾಯಿದ್ರಿ. ಅದೇ ಥರ ಬೇಕು ಅಂತ ಹೇಳಿದ್ರೆ ನೀವು ಮೋತಿ ಫ್ಯಾಷನ್ಗೆ ಕಾಂಟ್ಯಾಕ್ಟ್ ಮಾಡಿ ಅಲ್ಲಿ ಹೋಗಿ ನೀವು ಸ್ಟಿಚ್ ಮಾಡಿಸ್ಬೋದು. ಆ್ಯಂಡ್ ನಾವು ಈ ವಿಡಿಯೋ ಹಾಕಿದ್ಮೇಲೂ ಕೇಳ್ತಾ ಇರ್ತೀರ ಅಡ್ರೆಸ್ ಎಲ್ಲಿ ಬರುತ್ತೆ ಏನು ಅಂತ. ಸೊ ನಾನಿವತ್ತು ಏನು ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ, ನಾನು ಹೋಗೋ ರೂಟ್ ಅಂದರೆ ಎಲ್ಲಿಂದ ಹೋಗ್ತಾ ಇದ್ದೀವಿ ಆ ರೂಟ್ನ ನಿಮಗೆ ವೀಡಿಯೋ ಮಾಡಿ ತೋರಿಸ್ತೀನಿ. ಸೊ ನೀವು ಈಸಿಯಾಗಿ ಮೋತಿ ಫ್ಯಾಷನ್ಗೆ ನೀವು ಹೋಗ್ಬೋದು. ಸೊ ನಿಮಗೆ ಈಸಿ ಮಾಡ್ಕೊಡ್ತಾ ಇದ್ದೀನಿ. ನೆಕ್ಸ್ಟು ನೀವು ಸ್ಟಿಚ್ ಏನಾದರೂ ಮಾಡಿಸ್ಬೇಕು ಅಂತ ಹೇಳಿದ್ರೆ, ಈ ಆಷಾಢ ಮುಗಿದ ತಕ್ಷಣ ಫಂಕ್ಷನ್ಸ್ ಬರ್ತಾ ಇರುತ್ತೆ, ಮದುವೆ ಗೃಹ ಪ್ರವೇಶ ಅದು ಇದು ಅಂತ ಬರ್ತಾ ಇರುತ್ತೆ. ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿಕೊಂಡು ಹೋಗ್ಬೋದು. ನಾನು ಅವ್ರದ್ದು ರೂಟ್ ಹೇಗೆ ಹೋಗೋದು ಅಂತ ತೋರಿಸ್ತೀನಿ ನಿಮಗೆ ಹೋಗ್ತಾ. ಸೊ ಬನ್ನಿ ಹೋಗೋಣ. ಆ್ಯಕ್ಚುಲಿ ಫ್ರೆಂಡ್ಸ್, ನಾನು ಆವಾಗಲೇ ಹೇಳಿದಾಗೆ ಶಿವವ್ರು ಬಂದು ನನ್ನ ಪಿಕ್ ಮಾಡ್ಕೊಂಡು ಹೋಗ್ತಾರೆ ಅಂತ ಹೇಳಿದ್ದೆ. ಬಟ್ ಏನಾಗೋಯಿತು ಅಂತ ಹೇಳಿದ್ರೆ, ನಾನೇ ಸ್ವಲ್ಪ ಲೇಟ್ ಆಯಿತು ರೆಡಿಯಾಗಿ ಸ್ವಲ್ಪ ವೀಡಿಯೋ ಎಡಿಟ್ ಮಾಡೋದೆಲ್ಲ ಒಂದು ಸ್ವಲ್ಪ ಲೇಟ್ ಆಗೋಯಿತು. ನಾನು ಅವರು ರೆಡಿಯಾದಾಗ ಕಾಲ್ ಮಾಡು ಅಂತ ಹೇಳಿದರು, ಬಟ್ ನಾನು ಕಾಲ್ ಮಾಡೋದೇ ಮರ್ತೋದೆ, ತುಂಬ ಲೇಟೇ ಆಗೋಯಿತು. ಆ್ಯಂಡ್ ಬರೋದು ಆಮೇಲೆ ಮಳೆ ಬೇರೆ ಬರೋ ಥರ ಇತ್ತು. ಅಲ್ಲಿಂದ ನಾವು ಆ್ಯಕ್ಚುಲಿ ಮೋತಿ ಫ್ಯಾಷನ್ಗೆ ಹೋಗಬೇಕು ಅಂತ ಹೇಳಿದ್ರೆ ಕಾರ್ ತೊಗೊಂಡೋದ್ರೆ ಸಿಕ್ಕಾಪಟ್ಟೆ ಹಿಂಸೆ ಆಗುತ್ತೆ. ಬೈಕಲ್ಲೇ ಹೋಗೋಣ ಅಂತ ನಾವು ಡಿಸೈಡ್ ಮಾಡಿದ್ದು. ಸೊ ನಾನು ಎಲ್ಲ ಟೈಮ್ ಆದಮೇಲೆ ಅವ್ರಿಗೆ ಕಾಲ್ ಮಾಡಿದೆ. ಅವರು ಟೈಮ್ ಬೇರೆ ಆಗಿಬಿಟ್ಟಿದೆ ಅಂತ ಹೇಳಿದ್ರು. ಸೊ ತುಂಬ ಕತ್ಲೆ ಬೇರೆ ಆಗಿಬಿಡುತ್ತೆ, ಮಳೇಲಿ ನಾವು ಬೈಕಿಂದ ಬರ್ತಾಯಿದ್ರೆ ಅದೊಂದು ಹಿಂಸೆ ಆಗಿಬಿಡುತ್ತೆ ಅಂತ ನಾನು ಒಂದು ಅರ್ಧ ರೂಟ್ವರೆಗೂ ನಮ್ಮ ಪಪ್ಪನ ಹತ್ರ ಡ್ರಾಪ್ ಹಾಕ್ಸ್ಕೊಂಡೆ. ಅಲ್ಲಿಂದ ಅವರು ರೆಡಿಯಾಗಿ ಪಟ್ಟಂತ ಬೇಗ ಬಂದರು. ನಾನೊಂದು ಸ್ವಲ್ಪ ನನ್ನ ಮಿಸ್ಟೇಕಿಂದ ಸ್ವಲ್ಪ ಲೇಟ್ ಆಯಿತು. ಸೊ ಫೈನಲಿ ನಾವು ಹೊರಡೋಷ್ಟ್ರಲ್ಲಿ ಕರೆಕ್ಟಾಗಿ ಶಿವವ್ರು ಬಂದಿದ್ದರು. ನಾವು ಅರ್ಧ ರೂಟಿಗೆ ಹೋಗೋಷ್ಟರಲ್ಲಿ ಅವ್ರು ಬಂದು ನಿಂತಿದ್ದರು ಬೈಕಲ್ಲಿ. ಆ್ಯಂಡ್ ನಾವು ಹೋದ್ವಿ ಮೋತಿ ಫ್ಯಾಷನ್ಗೆ. ಇವಾಗ ಹೋಗ್ತಾ ಇದ್ದೀವಿ. ನಿಮಗೆ ನಾನು ಹೇಳಿದ್ದೆ ರೂಟ್ ತೋರಿಸ್ತೀನಿ ಅಂತ. ಹೋಗ್ತಾ ಇದ್ದೀವಿ ಇವಾಗ. ನಾವು ಹೇಗೆ ಮಳೆ ಬರುತ್ತೆ ಅಂದ್ಕೊಂಡು ಹೋದ್ವಿ, ಹಾಗೆ ಮಳೆ ಬಂತು. ಅರ್ಧ ರೋಡಲ್ಲಿ ಮಳೆ ಜಾಸ್ತಿನೇ ಆಗೋಯಿತು. ಬಟ್ ಹೆಲ್ಮೆಟ್ ಹಾಕಿರೋದ್ರಿಂದ ಸ್ವಲ್ಪ ಸೈಡಲ್ಲಿ ಸ್ವಲ್ಪ ಹೊತ್ತು ನಿಂತ್ಕೊಂಡು ಸ್ವಲ್ಪ ಮುಂದಕ್ಕೆ ಹೋದ್ವಿ. ನಮಗೆ ಬೆಳಗ್ಗೆಯಿಂದ ಸ್ವಲ್ಪ ಬಿಸಿಲಿದ್ದಿದ್ದರಿಂದ ಇವತ್ತು ಮಳೆ ಬರಲ್ವೇನೋ ಅಂತ ನಾವು ಪ್ಲ್ಯಾನ್ ಮಾಡ್ಕೊಂಡ್ವಿ. ಬಟ್ ಸಂಜೆ ಆಗ್ತಾ ಅಂದರೆ ಈ ವೆದರಲ್ಲಿ ಅಂದರೆ ಈ ಟೈಮಲ್ಲಿ ಮಳೆ ಯಾವಾಗ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಅಲ್ವಾ. ಈಗ ನೀವು ಮೀನಾ ಬಜಾರ್ಗೆಲ್ಲ ಎಷ್ಟೊಂದು ಸತಿ ಬಂದಿರ್ತೀರ ನನ್ನ ವೀಡಿಯೋಸ್ ನೋಡೋರೆಲ್ಲ. ಬಟ್ ಅದು ಎಷ್ಟೊಂದು ರಶ್ ಇರುತ್ತೆ, ಆ ಕಡೆ ಈ ಕಡೆ ಎಲ್ಲ ವೆಹಿಕಲ್ಸ್ ಎಲ್ಲ ಪಾರ್ಕ್ ಮಾಡಿರ್ತಾರೆ. ಬಟ್ ಕಾರಲ್ಲಂತೂ ಹೋಗೋಕ್ಕಾಗಲ್ಲ. ಸೊ ನಾವು ಅಲ್ಲೊಂದು ಒಳ್ಳೆ ಡಿಸಿಷನ್ ತೊಗೊಂಡು ಬೈಕಲ್ಲಿ ಬಂದಿದ್ದು ಒಳ್ಳೇದಾಯಿತು ಅಂತ ಮಾತಾಡ್ಕೊಂಡು ಹೋಗ್ತಾಯಿದ್ವಿ. ಇಲ್ಲಿ ಕಾರ್ ಪಾರ್ಕಿಂಗ್ ಮಾಡೋಕ್ಕೂ ಪ್ಲೇಸ್ ಇರೋಲ್ಲ. ಸೊ ಬೈಕಲ್ಲಿ ಹೋಗೋಕ್ಕೆ ತುಂಬ ಕಷ್ಟಪಟ್ಟು ಹೋಗ್ತಾ ಇರಬೇಕು. ನೋಡ್ತಾ ಇದ್ರಲ್ಲ ಎಷ್ಟೊಂದು ವೆಹಿಕಲ್ಸು ಮುಂದಕ್ಕೆ ಹೋಗ್ತಾ ಇರಲ್ಲ, ಅಲ್ಲಿ ಮುಂದೆ ಟ್ರಾಫಿಕ್ ಇರುತ್ತೆ. ಸೊ ಇವಾಗ ನಾವು ಫೈನಲಿ ಇನ್ನೇನು ಬಂದ್ವಿ. ಏನಂದರೆ ಮದುವೆಗೂ ಮುಂಚೆ ನಾವು ಒಂದು 4-5 ಸಲ ಸೀರೆ ಬ್ಲೌಸ್ ಎಲ್ಲ ಇಸ್ಕೊಳ್ಳೋಕ್ಕೆ, ಸೀರೆ ಕೊಡೋಕ್ಕೆ ಅಂತ ಬರ್ತಾಯಿದ್ವಿ. ಅದಾದಮೇಲೆ ನಾವು 6 ಮಂತ್ಸ್ ಆಯಿತು ಬಂದೇ ಇಲ್ಲ ಮೋತಿ ಫ್ಯಾಷನಿಗೆ. ಆ್ಯಕ್ಚುಲಿ ಅವಾಗಿಂದ ನಾನು ಸೀರೆಗಳನ್ನ ಜಾಸ್ತಿ ತೊಗೊಂಡೇ ಇಲ್ಲ. ಜಾಸ್ತಿ ಎಲ್ಲ ಏನೋ 1-2 ತೊಗೊಂಡಿರ್ಬೋದೇನೋ ಅಷ್ಟೇ. ಮದುವೆ ಟೈಮಲ್ಲಿ ಅಷ್ಟೊಂದು ತೊಗೊಂಡಿದ್ದೆ. ಅದೇ ಇಷ್ಟು ದಿನವರೆಗೂ ಹಾಕ್ಕೊಂಡೆ. ಇವಾಗ ಹಬ್ಬ ಅಂತ ತೊಗೊಂಡಿರೋದಕ್ಕೆ ಬರ್ತಾಯಿದ್ದೀನಿ ಮೋತಿ ಫ್ಯಾಷನಿಗೆ. ನೀವು ರೂಟ್ನ ನೀಟಾಗಿ ನೋಡ್ಕೊಂಡ್ರಿ ಅಂತ ಅನಿಸುತ್ತೆ. ಇದೇ ರೋಡಲ್ಲಿ ರೈಟ್ ತೊಗೊಂಡ್ರೆ ನಿಮಗೆ ಮೋತಿ ಫ್ಯಾಷನ್ ಸಿಗುತ್ತೆ. ಹಿಂಗೆ ಹೋಗ್ತಾ ಅಲ್ಲೊಂದು ಕ್ರೀಮ್ ಕಲರ್ ಗೇಟ್ ಕಾಣಿಸ್ತಾ ಇದೆ ಅನಿಸುತ್ತೆ. ಅದೇ ಗೇಟಲ್ಲಿ ಅದೇ ಮನೆ ಮೋತಿ ಫ್ಯಾಷನ್ ಅವ್ರದ್ದು. ಅಂದರೆ ಮನೆಯಲ್ಲೇ ಅವರು ಎಲ್ಲನೂ ತೊಗೊತಾರೆ. ವೀಡಿಯೋದಲ್ಲೆಲ್ಲ ನೋಡಿರ್ತೀರ ನೀವು.
ಬಟ್ ನನಗೆ ಏನು ಖುಷಿ ಅಂದರೆ ಇಲ್ಲಿಗೆ ಬರೋಕ್ಕೆ ಅಂತ ಹೇಳಿದ್ರೆ, ನನ್ನ ಎಂಗೇಜ್ಮೆಂಟಿಂದನೂ ಹಿಡಿದು ಮದುವೆವರೆಗೂ ತುಂಬ ಚೆನ್ನಾಗಿ ಬ್ಲೌಸ್ ಸ್ಟಿಚ್ ಮಾಡಿಕೊಟ್ಟಿದ್ದಾರೆ. ನೀವು ಖಂಡಿತವಾಗ್ಲೂ ಬಂದು ಆರಾಮಾಗಿ ಟೆನ್ಷನ್ ಫ್ರೀ ಇಲ್ಲದೆ ಟೈಮ್ ಕರೆಕ್ಟಾಗಿ ಹೇಳಿದ ಟೈಮ್ಗೆ ನಿಮಗೆ ಬ್ಲೌಸ್ನ ಕೊಡ್ತಾರೆ. ಅದಕ್ಕೂ ಮುಂಚೆನೇ ಕೊಡ್ತಾರೆ, ಡೌಟೇ ಇಲ್ಲ. ಬನ್ನಿ ಸರ್, ಒಳಗಡೆ ಬನ್ನಿ ಸರ್. ಏನು ಮನೆ ಒಂಥರ ಚೇಂಜ್ ಮಾಡಿಬಿಟ್ಟಿದ್ದೀರಲ್ಲ? ಇದು ಶೋಕೇಶು, ಈ ಸೋಫಾ. ಹೌದಾ? ನಿಮ್ಗೆ ಐತಲ್ಲ ಪಾಪ, ನಿಮ್ಗೆ ಅಷ್ಟು ನೀವು ಚೇಂಜ್ ಆಗ್ಬಿಟ್ಟಿದ್ದೀರಾ, ಫುಲ್ ಕಲರ್ ಆಗ್ಬಿಟ್ಟಿದ್ದೀರಾ. ನಿಮ್ ಥರ ಆಗ್ಬಿಟ್ಟಿರೋದು, ರಕ್ಷಿತಾ ಥರ. ಬ್ಲೌಸ್ ತಗೊಂಡು ಮೆಷರ್ಮೆಂಟ್ಗೆ. ಅಯ್ಯೋ, ಈ ಬ್ಲೌಸ್ ಅಂತ ಹೇಳಿದ್ರೆ ಎಷ್ಟು ಜನ ಒಬ್ರು ಪೊಲೀಸವ್ರಿಗೆ ಹೇಳೇ ಬಿಟ್ರು ಅವರು. ಏನಂತ? ಈ ಮೇಡಮ್ ಅಲ್ಲಿ ತಗೊಂಡೋಗಿ ಕೊಟ್ಬಿಟ್ಟು ಎಲ್ಲ ಹಾಳು ಮಾಡ್ಬಿಟ್ಟಾರೆ. ಈಗ ನೀವು ನೋಡ್ಬಿಟ್ಟು ಬಂದಿರೋದು ಸೇಮ್ ಇದೇ ಥರ ಮಾಡಿಸ್ಕೊಂಡಿದ್ದು ಅವರು. ಯಾರದು? ಅರ್ಧ ಅಂತ ಹೇಳ್ಬೇಡಿ, ನಾನೇ ಅರ್ಧ ತಗೋತ ಬೇಜಾರಾಗ್ಬಿಟ್ಟೆ. ಎಲ್ಲ ಚೆನ್ನಾಗಿದೆ. ಅಮ್ಮ ಅಪ್ಪ ಎಲ್ಲ ಚೆನ್ನಾಗಿದೆ. ಇದೇ ಬ್ಲೌಸ್ ಪೀಸಾ? ಅದೇ 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 5 ಸೆಲ್ಫ್. ಇದೇ ಬ್ಲೌಸ್ ಪೀಸ್. ಕಟ್ ಮಾಡಲ? ಹೌದು ಪಪ್ಪ. ಹಾಗೆ ಫ್ರೆಂಡ್ಸ್, ನೋಡ್ತಾ ಇದ್ದೀರಲ್ಲ, ನಾನು ಫೈನಲಿ ಬಂದು ಸ್ಯಾರಿ ಎಲ್ಲ ಕೊಡ್ತಾಯಿದ್ದೀವಿ. ನಾನು ಡಿಸೈನ್ ಮುಂಚೆನೇ ಸೆಲೆಕ್ಟ್ ಮಾಡಿ ಅವ್ರಿಗೆ ವಾಟ್ಸಪ್ ಮಾಡಿದ್ದೆ, ಸ್ವಲ್ಪ ಬೇಗನೆ ಆಗೋಗಲಿ ಅಂತ. ನಮಗೆ ಇಲ್ಲಿ ಮುಗಿಸ್ಕೊಂಡು ಸ್ವಲ್ಪ ಬೇರೆ ಏನೋ ಕೆಲಸ ಇತ್ತು, ಅಲ್ಲಿಗೆ ಹೋಗಬೇಕಿತ್ತು. ಇನ್ನು ಮನೆಗೆ ಹೋಗೋಷ್ಟ್ರಲ್ಲಿ ತುಂಬ ಲೇಟಾಗಿ ಹೋಗುತ್ತೆ ಅಂತ ಇಲ್ಲೂ ನಾವು ಸ್ವಲ್ಪ ಅರ್ಜೆಂಟ್ ಮಾಡಿ ಸ್ವಲ್ಪ ಹೋದ್ವಿ. ಇದು ಬ್ಲೌಸ್ ಪೀಸ್ ಎಲ್ಲ ಕಟ್ ಮಾಡಿಸ್ಕೊಂಡು, ಆ್ಯಂಡ್ ಇನ್ನೊಂದು ಸೀರೆ ಅಂತ ಹೇಳಿದ್ನಲ್ಲ, ಸಿಂಪಲಾಗಿರೋ ಒಂದು ಸ್ಯಾರಿ ತೊಗೊಂಡಿದ್ದೆ ಅಂತ ಹೇಳಿದ್ನಲ್ಲ, ಅದನ್ನು ಕೊಡ್ತಾಯಿದ್ದೀನಿ. ಅದು ಸ್ವಲ್ಪ ಪೂರ್ತಿ ಪ್ಲೇನೇ ಮಾಡಿಕೊಡಿ ಅಂತ ಹೇಳಿದೆ. ಆ್ಯಂಡ್ ಈ ವಿಡಿಯೋ ನೋಡ್ತಾ ಇರೋರಿಗೆ ಏನಾದರೂ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ, ಏನಾದರೂ ಫಂಕ್ಷನ್, ಮದುವೆ, ಗೃಹ ಪ್ರವೇಶ ಏನೇ ಇದ್ದರೂ ಬಂದು ಇಲ್ಲಿ ಸ್ಟಿಚ್ ಮಾಡಿಸ್ಕೊಳ್ಳಿ. ಆ್ಯಂಡ್ ನಿಮಗೆ ಎಲ್ಲಿ ಅಡ್ರೆಸ್ ಇರೋದು ಅಂತ ಕೇಳಿದ್ರೆ, ಆದಷ್ಟು ನಾನು ಬರೋ ರೂಟಲ್ಲಿ ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಆ್ಯಂಡ್ ಇವ್ರನ್ನ ಕಾಂಟ್ಯಾಕ್ಟ್ ನಂಬರ್ನ ನಾನು ಡಿಸ್ಪ್ಲೇಯಲ್ಲಿ ಹಾಕಿರ್ತೀನಿ. ಬೇಕಾದರೆ ನೀವು ಕಾಂಟ್ಯಾಕ್ಟ್ ಮಾಡಿಕೊಂಡು ಅಡ್ರೆಸ್ ತಿಳ್ಕೊಂಡು ನೀವು ಬಂದು ಬ್ಲೌಸ್ನ ಸ್ಟಿಚ್ ಮಾಡಿಸ್ಕೊಬೋದು. ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿಕೊಡ್ತಾರೆ. ಎಕ್ಸಾಂಪಲ್, ನನ್ನ ಮದುವೆ ಸೀರೆಗಳನ್ನ ನೀವು ನೋಡ್ತಾ ಇದ್ದೀರಾ, ನಮ್ಮದು ಮತ್ತು ಸೌಮ್ಯ ಅಕ್ಕ, ರಮ್ಯ ಅಕ್ಕ ಮತ್ತು ನಮ್ಮ ಮನೆಯವರು ಆಲ್ಮೋಸ್ಟ್ ಎಲ್ಲರೂ ಅಲ್ಲೇ ಸ್ಟಿಚ್ ಮಾಡಿಸಿರೋದು. ನೀವು ಬಂದು ಸ್ಟಿಚ್ ಮಾಡಿಸ್ಕೋಬೋದು ಗೈಸ್. ಇವಾಗ ಕೊಟ್ಬಿಟ್ಟು ಹೊರಟಿದ್ವಿ. ಹಾಗೆ ಫ್ರೆಂಡ್ಸ್, ಅಲ್ಲಿಂದ ಬಂದು ನಾವು ಬೇರೆ ಕೆಲಸ ಎಲ್ಲ ಮುಗಿಸ್ಕೊಂಡು ತುಂಬ ಲೇಟ್ ಆಯಿತು ಹೊರಟಿದ್ದು. ಸೊ ಹೊರಗಡೆನೇ ಫ್ರೈಡ್ ರೈಸ್ ತಿಂದ್ಕೊಂಡು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಮನೆಗೆ ಹೋಗಿ ತುಂಬ ಚಳಿ ಇದೆ. ಮನೆಗೆ ಹೋಗಿ ಅಂದರೆ ನಮ್ಮ ಮನೆಗೆ ಹೋಗಿ ಬೈಕ್ ನಿಲ್ಲಿಸ್ಬಿಟ್ಟು ಕಾರ್ ತೊಗೊಂಡು ಇವಾಗ ನಮ್ಮ ಮನೆ ಕಟ್ಕೊಳ್ಳೋ ಹೋಗ್ತೀವಿ. ಥ್ಯಾಂಕ್ ಯು, ಬಾಯ್ ಬಾಯ್.